ಈ ಸಂಸ್ಕೃತಿ ನಮ್ಮ ಭಾರತದಲ್ಲಿ ಏನು ಅನೇಕ ಸಮುದಾಯಗಳಿದಾವೆ, ವಿವಿಧ ಸಂಸ್ಕೃತಿ ಇದೆ. ಅದು ದಿನ ಕಳೆದಂತೆ ನಶಿಸ್ತಾ ಇದೆ ಅಂತ ಅನಿಸ್ತಾ ಇದೆ. ನಮ್ಮ ಸುತ್ತಮುತ್ತನೇ ನಮ್ಗೆ ನೋಡಿ, ಪಕ್ಕದ ಜಿಲ್ಲೆಯಲ್ಲೇ ಇದೆ ಉಡುಪಿ, ನಮ್ಮ ಪಕ್ಕದ ಜಿಲ್ಲೆಯಲ್ಲಿ, ನಮ್ಗೆ ಗೊತ್ತಿಲ್ಲ. ಪತ್ರಕರ್ತೆಯಾಗಿ ನನಗೆ ಗೊತ್ತಿಲ್ಲ. ಈ ತರ ಎಷ್ಟೋ ಸಮುದಾಯಗಳಿದಾವೆ, ಎಷ್ಟೋ ಆಚರಣೆಗಳಿದಾವೆ. ಅದ್ರ ಬಗ್ಗೆ ಎಷ್ಟೋ ಮಂದಿಗೆ ಗೊತ್ತಿಲ್ಲ ಅಂತ ಅನ್ಕೋತೀನಿ. ಈ ತರದ ಚಿತ್ರಗಳು ಬರಬೇಕು. ಒಂದಷ್ಟು ಇಂಥ ಸಂಸ್ಕೃತಿಗಳನ್ನ, ಅಳಿಸಿ ಹೋಗ್ತಿರುವಂತ ಸಂಸ್ಕೃತಿಗಳನ್ನ ಹೊರಗೆ ತರುವಂತ ಕೆಲಸ ಆಗ್ಬೇಕು ಅಂತ ನನ್ನ ಅನಿಸಿಕೆ. ಅದು ಪುಸ್ತಕದ ರೂಪದಲ್ಲಾಗಿರ್ಲಿ ಅಥವಾ ನ್ಯೂಸ್ಗಳು ಅಂತಂದಾಗ ನನಗೆ ಅದರಲ್ಲಿ ಇದಿದೆ ಏನಂದ್ರೆ, ಈಗ ಬರುತ್ತೆ, ಯಾರೋ ಒಬ್ಬ ನೋಡ್ತಾನೆ, ಅದು ಆ ಮಟ್ಟಕ್ಕೆ ಅಲ್ಲಿಗೆ ಹೋಗ್ಬಿಡುತ್ತೆ. ಬಟ್ ಈ ತರದ ಚಿತ್ರಗಳನ್ನ ತೆಗೆದಾಗ ಅಥವಾ ಡಾಕ್ಯುಮೆಂಟ್ರಿಗಳನ್ನ ತೆಗೆದಾಗ, ಕಲಾತ್ಮಕ ಚಿತ್ರಗಳನ್ನ ತೆಗೆದಾಗ ಅದು ಒಂದೆಲ್ಲೋ ಡಾಕ್ಯುಮೆಂಟೇಶನ್ ಆಗುತ್ತೆ, ಡಾಕ್ಯುಮೆಂಟ್ ಆಗಿ ಉಳಿಯುತ್ತೆ. ಮುಂದಿನ ಜನಾಂಗಕ್ಕೆ ಇದು ಇಂಥದ್ದೊಂದು ಇತ್ತು, ನಾವು ಅದ್ರ ಬಗ್ಗೆ ತಿಳ್ಕೊಳಕ್ ಮುಂದೆ ಬರ್ಬೋದು. ಮುಂದಿನ ಜನಾಂಗ ತಿಳ್ಕೊಳ್ಳಿಲ್ಲ ಅಂದ್ರೂ ಅಟ್ಲೀಸ್ಟ್ ಇಂಥದ್ದೊಂದು ಇತ್ತು ಅನ್ನೋದಾದ್ರೂ ಮುಂದಿನ ಜನಾಂಗಕ್ಕೆ ಉಳಿಯುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಇಂತಹ ಚಿತ್ರಗಳು ಬರೋದಕ್ಕಿಂತ ನಿರ್ದೇಶಕರು, ನಿರ್ಮಾಪಕರುಗಳು ಇಂತಹ ಚಿತ್ರಗಳನ್ನು ಇನ್ನಷ್ಟು ತರಬೇಕು. ಕಲಾತ್ಮಕ ಚಿತ್ರಗಳಿಗೆ ಜಾಸ್ತಿ ಒಂದು ತಮ್ಮ ಇಂಟ್ರೆಸ್ಟ್ ಅನ್ನ ತೋರಿಸ್ಬೇಕು. ಇಂಥ ಕಲೆಗಳನ್ನ ಉಳಿಸ್ಬೇಕು, ಸಮಾಜದ ಮುಖ್ಯ ವಾಹಿನಿಗೆ ತರಬೇಕು. ಎಲ್ಲೆಲ್ಲಿ ನಶಿಸ್ತಾ ಇದೆ, ಎಲ್ಲೆಲ್ಲಿ ಕಳೆದೋಗ್ತಾ ಇದೆ, ಎಲ್ಲೆಲ್ಲಿ ಹೋರಾಟದ ಹಾದಿಯಲ್ಲಿದ್ದಾರೆ ಕೆಲವೊಂದು ಜನಾಂಗಗಳು. ನೀವು ಮಡಿಕೇರಿ ಕಡೆ ಹೋದ್ರೆ, ಕಾರವಾರ ಕಡೆ ಹೋದ್ರೆ, ಅಥವಾ ನಾರ್ತ್ ಕರ್ನಾಟಕ, ಬೀದರ್, ಗುಲ್ಬರ್ಗ ಇಂಥ ಕಡೆ ಹೋದ್ರೆ ಇಂಥ ಜನಾಂಗಗಳು ತುಂಬಾ ಇದಾವೆ. ಅವರು ಸಮಾಜದ ಮುಖ್ಯ ವಾಹಿನಿಗೂ ಬರಲಿಲ್ಲ. ಒಂದಷ್ಟು ಆಚರಣೆಗಳು ಯಾರಿಗೂ ಗೊತ್ತೂ ಇಲ್ಲ. ಅದಕ್ಕೆ ಯಾವುದೇ ಒಂದು ಅದ್ರ ಬಗ್ಗೆ ಯಾರಿಗೂ ಅದರ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಅದರ ಬಗ್ಗೆ ಯಾರಿಗೂ ಇಂಟ್ರೆಸ್ಟ್ ಕೂಡ ಇಲ್ಲ. ಸೊ ಇಂಥ ಚಿತ್ರಗಳು ಇನ್ನಷ್ಟು ಬರಬೇಕು. ಇನ್ನಷ್ಟು ನಿರ್ದೇಶಕರು, ನಿರ್ಮಾಪಕರು ಇಂಥ ಚಿತ್ರಗಳನ್ನ ತರುವಂತ ಒಂದು ಅಭಿರುಚಿಯನ್ನ ಬೆಳೆಸ್ಕೊಳ್ಬೇಕು ಅಂತ ನಾನು ಹೇಳ್ತೀನಿ. ಮತ್ತೆ ಈ ಚಿತ್ರ ಸಂದೇಶ್ ಅವರ 3ನೇ ಚಿತ್ರ. ನಾನು ಅವರನ್ನ 2017ರಿಂದ ಕತ್ತಲೆ ಕೋಣೆಯಿಂದ ನೋಡ್ತಾ ಇದ್ದೀನಿ. ಅದಕ್ಕಿಂತ ಹಿಂದೆ ರಿಪೋರ್ಟರ್ ಆಗಿ ಅವರು ವರ್ಕ್ ಮಾಡಿದ್ದೀನಿ ಒಂದೇ ಚಾನೆಲ್ಗಳಲ್ಲಿ. ಅದ ನಂತರ ಸಿನಿಮಾ ಮಾಡ್ಬೇಕು ಅಂತ ಹೊರಟಾಗ ಅವ್ರು ಫಸ್ಟ್ ಈ ತರ ಮಾಡ್ತಾ ಇದ್ದೀನಿ ಮೇಡಮ್ ಅಂದಾಗ ಅವಾಗಿಂದ ನೋಡ್ಕೊಂಡು ಬಂದಿದ್ದೀನಿ ಅವ್ರನ್ನ. ತುಂಬಾ ಛಲ ಇದೆ ಅವರಿಗೆ, ಏನೋ ಒಂದು ಮಾಡ್ಬೇಕು, ನಾನು ಏನಾದ್ರೂ ಮಾಡುವ ಮೇಡಮ್, ಏನಾದ್ರೂ ಮಾಡುವ ಮೇಡಮ್. ಚಲನಚಿತ್ರ ರಂಗದಲ್ಲಿ ನಾವು ಏನಾದ್ರೂ ಮಾಡ್ಬೇಕು, ಸಾಧನೆ ಮಾಡ್ಬೇಕು, ಏನೋ ಒಂದು ಹೆಸರು ತರಬೇಕು. ಇವರ ಕೈಕಾಲು ಹಿಡ್ದಲ್ಲ, ಸ್ವಂತ ಪ್ರತಿಭೆಯಿಂದ ನಾನು ಏನಾದ್ರೂ ಮಾಡ್ಬೇಕು ಅಂತ ಯಾವತ್ತೂ ಹೇಳ್ತಾ ಇರ್ತಾರೆ. ಅದ್ ಏನಾದ್ರೂ ಮಾಡ್ಬೇಕು ಅನ್ನೋದು ಅವ್ರು ಮಾಡ್ಲಿ, ಆದಷ್ಟು ಬೇಗ ಮಾಡ್ಲಿ, ಸಕ್ಸಸ್ ಸಿಗ್ಲಿ, ಇನ್ನಷ್ಟು ಚಿತ್ರಗಳು ಅವರ ಕೈಗೆ ಸಿಗ್ಲಿ. ಗುಂಟಿ ಚಿತ್ರ ಏನೋ ಅವ್ರು ಕಷ್ಟಪಟ್ಟಿದ್ದಾರೆ, ಅದಕ್ಕೋಸ್ಕರ ಶ್ರಮ ಪಟ್ಟಿದ್ದಾರೆ, ಅದಕ್ಕೆ ಅವರಿಗೆ ತಕ್ಕ ಪ್ರತಿಫಲ ಸಿಗ್ಲಿ, ಇನ್ನೊಂದಷ್ಟು ಚಿತ್ರಗಳು ಸಿಗ್ಲಿ ಅಂತ ಹೇಳ್ತಾ ಇದ್ದೀನಿ ನನ್ನ ಮೂಲಕ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.